ಮ್ಯಾಥ್ಸ್ ಟ್ಯುಟೋರಿಯಲ್ ವಿದ್ಯಾರ್ಥಿಗಳೇ ಆತ್ಮೀಯ ಸ್ವಾಗತ. 10ನೇ ತರಗತಿಯ ಗಣಿತ ವಿಷಯದ ಭಾಗ 1. ಇದರಲ್ಲಿ ಮೊದಲನೆಯ ಅಧ್ಯಾಯ ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳ ಶಬ್ದಶಃ ಅರ್ಥವನ್ನು ನಾವು ನೋಡಲಾಗಿ ಇಲ್ಲಿ 2 ಶಬ್ದಗಳಿವೆ, ಸಮಾಂತರ ಮತ್ತು ಶ್ರೇಣಿಗಳು ಅಂಥೇಳಿ. ಬನ್ನಿ ಮಕ್ಕಳೇ, ಮೊದಲು ಶ್ರೇಣಿಗಳು ಅಂದರೆ ಏನನ್ನೋದನ್ನು ಅರ್ಥೈಸ್ಕೊಳ್ಳೋಣ. ಶ್ರೇಣಿಯ ಅರ್ಥ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾದ ಸಂಖ್ಯೆಗಳ ಒಂದು ಕ್ರಮಬದ್ಧ ಜೋಡಣೆಯನ್ನು ಶ್ರೇಣಿ ಅಂಥೇಳಿ ಎನ್ನುವರು. ಉದಾಹರಣೆಯನ್ನು ಅಲ್ಲಿ ಗಮನಿಸಿ ಮಕ್ಕಳೇ. 1ನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅಲ್ಲಿ 4, 11, 18, 25 ಈ ಸಂಖ್ಯೆಗಳನ್ನು ಗಮನಿಸಿ ಇಲ್ಲೇನಾದರೂ ಒಂದು ನಿಯಮವಿದೆಯೇ ಅಥವಾ ಈ ಸಂಖ್ಯೆಗಳ ಜೋಡಣೆ ಹೇಗೆ ಉಂಟಾಗಿದೆ ಎಂಬುದನ್ನು ನೋಡಿ. ಅಲ್ಲಿ 4ಕ್ಕೆ 7 ಸೇರಿಸಿದಾಗ 11, 11ಕ್ಕೆ 7 ಸೇರಿಸಿದಾಗ 18, 18ಕ್ಕೆ 7 ಸೇರಿಸಿದಾಗ 25 ಹೀಗೆ. ಇಲ್ಲಿ ಒಂದು ನಿಯಮ 7 ಪ್ರತಿಯೊಂದು ಪದವನ್ನು 7 ಸೇರಿಸುವುದರಿಂದ ಪಡೆಯಲಾಗಿದೆ. ಹೀಗೆ ಇಲ್ಲಿ ಒಂದು ನಿಯಮವನ್ನು ಅನುಸರಿಸಿ ಈ ಒಂದು ಸಂಖ್ಯೆಗಳ ಜೋಡಣೆಯನ್ನು ಬರೆಯಲಾಗಿದೆ. ಹೀಗೆ 2, 3, 4 ಈ ಉದಾಹರಣೆಗಳಲ್ಲಿ ಯಾವ ಒಂದು ನಿಯಮ ಅಥವಾ ಯಾವ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದಾಗಲಿ, ಕಳೆಯುವುದರಿಂದಾಗಲಿ, ಗುಣಿಸುವುದರಿಂದಾಗಲಿ, ಭಾಗಿಸುವುದರಿಂದಾಗಲಿ ಪಡೆಯಲಾಗಿದೆ ಎಂಬುದನ್ನು ವಿಚಾರಿಸಬಲ್ಲಿರಾ? ಸರಿ, ಓಕೆ. ಶ್ರೇಣಿಯಲ್ಲಿನ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಪದ ಅಂತ ಹೇಳಿ ಕರಿತೀವಿ. ಉದಾಹರಣೆ ಇಲ್ಲಿ 4, 7, 10, 13 ಇವುಗಳನ್ನು ನಾವು ಆ ಶ್ರೇಣಿಯ ಪದಗಳು ಅಂಥೇಳಿ ಕರಿತೀವಿ. ಇನ್ನೊಂದು ಪದ ಅಲ್ಲಿ ಇರುವಂಥದ್ದು ಸಮಾಂತರ. ಈ ಸಮಾಂತರ ಶಬ್ದದ ಒಂದು ಅರ್ಥವನ್ನು ನೋಡಲಾಗಿ ಇಲ್ಲಿಯೂ ಸಹ 2 ಶಬ್ದಗಳು ಅಡಕವಾಗಿವೆ, ಸಮ ಮತ್ತು ಅಂತರ. ಅಂದರೆ ಶ್ರೇಣಿಯಲ್ಲಿನ ಪ್ರತಿ ಪದಗಳ ನಡುವಿನ ಅಂತರ ಸಮ. ಅಂದರೆ ಶ್ರೇಣಿಯ ಒಂದು ಶ್ರೇಣಿಯಲ್ಲಿನ ಯಾವುದೇ 2 ಪದಗಳ ನಡುವಿನ ಡಿಫರೆನ್ಸ್ ಅಥವಾ ವ್ಯತ್ಯಾಸ ಅಂತೇನು ಹೇಳ್ತೀವಿ, ಅದು ಸಮ ಇದ್ದರೆ ಅದಕ್ಕೆ ನಾವು ಸಮಾಂತರ ಶ್ರೇಣಿ ಅಂಥೇಳಿ ಕರಿತೀವಿ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಗಮನಿಸ್ತಾ ಆಮೇಲೆ ವಾಕ್ಯಕ್ಕೆ ಬರೋಣ ಅಂತ. ಇಲ್ಲಿ ಒಂದು ಉದಾಹರಣೆ ನೋಡಿ ಮಕ್ಕಳೇ. 1, 2, 3, 4 ಹೀಗೆ 1ನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಮುಂದಿನ ಪದವನ್ನು ಹಿಂದಿನ ಪದಕ್ಕೆ 1 ಸೇರಿಸಿದಾಗ ನಾವು ಪಡಿತಾ ಹೋಗ್ತೀವಿ. ಹಾಗೆ 2ನೇ ಉದಾಹರಣೆ, 2ನೇ ಉದಾಹರಣೆಯಲ್ಲಿ ನೋಡು ಮಕ್ಕಳೇ, ಅಲ್ಲಿ 30 ಕಡಿಮೆ ಮಾಡುವುದರಿಂದ ಮುಂದಿನ ಸಂಖ್ಯೆಯನ್ನು ನಾವು ಪಡಿತಾ ಹೋಗ್ತೀವಿ. ಇನ್ನು 3ನೇ ಉದಾಹರಣೆಯಲ್ಲಿ 0 ಸೇರಿಸಿದಾಗ ಮುಂದಿನ ಸಂಖ್ಯೆ ಬರ್ತಾ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಹಾಗೆ 4ನೇ ಉದಾಹರಣೆಯಲ್ಲಿ 1 ನಾವು ಸೇರಿಸಿದಾಗ ಆ ಜೋಡಣೆಯಲ್ಲಿ ನಮಗೆ ಉಂಟಾಗ್ತದೆ. ಹಾಗೆ 5ನೇ ಉದಾಹರಣೆಯಲ್ಲಿ -0.5 ನಾವು ಸೇರಿಸುವುದರಿಂದ ಮುಂದಿನ ಸಂಖ್ಯೆಯನ್ನು ಪಡಿತಾ ಹೋಗ್ತೀವಿ. ಹೀಗೆ ಇಲ್ಲಿ 5 ಉದಾಹರಣೆಗಳಲ್ಲಿ ಒಂದು ನಿಯಮ ಅಂದರೆ ಮುಂದಿನ ಪದವನ್ನು ಪಡೀಲಿಕ್ಕೆ ನಾವು ಹಿಂದಿನ ಪದಕ್ಕೆ ಏನನ್ನಾದರೂ ನಾವು ಸೇರಿಸಿದಾಗ ಅದು ಮುಂದಿನ ಪದ ಬರ್ತಾ ಹೋಗ್ತದೆ. ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಸೇರಿಸಿದಾಗ ಮುಂದಿನ ಪದ ಬರ್ತಾ ಹೋಗ್ತದೆ. ಆ ನಿರ್ದಿಷ್ಟ ಸಂಖ್ಯೆಯನ್ನೇ ನಾವು ಸ್ಥಿರ ಸಂಖ್ಯೆ ಅಂತ ಕರಿತೀವಿ. ಆ ಸ್ಥಿರ ಸಂಖ್ಯೆಯೇ ಸಾಮಾನ್ಯ ವ್ಯತ್ಯಾಸ. ಆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಡಿ ಅಕ್ಷರದಿಂದ ಗುರುತಿಸ್ತೇವೆ. ಈ ಒಂದು ಉದಾಹರಣೆಗಳ ಮೂಲಕ ನಾವು ಸಮಾಂತರ ಶ್ರೇಣಿಯ ವಾಕ್ಯವನ್ನು ನಾವು ಈ ರೀತಿಯಾಗಿ ಬರೆಯಬಹುದು ಮಕ್ಕಳೇ. ವಾಕ್ಯ: ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ. ಈಗ ನಿಮ್ಗೆ ಈ ಒಂದು ವಾಕ್ಯ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮಕ್ಕಳೇ, ಈಗ ನಿಮಗೆ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಅರ್ಥ ಆಗಿರ್ಬೋದು. ಇನ್ನು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರ್ತದೆ ಎಂಬುದನ್ನು ನೋಡೋಣ. ಸಮಾಂತರ ಶ್ರೇಣಿಯ ಮೊದಲ ಪದ A1, 2ನೇ ಪದ A2, ಹೀಗೆ nನೇ ಪದ AN ಆಗಿದ್ದಾಗ, ಸಾಮಾನ್ಯ ವ್ಯತ್ಯಾಸ D ಆಗಿದ್ದಾಗ ಈ ಸಮಾಂತರ ಶ್ರೇಣಿ A1, A2, A3 ಸೋ ಆನ್ ಅಪ್ ಟು AN ಅಂಥೇಳಿ ನಾವು ಬರಿತೀವಿ. ಮತ್ತು ಇಲ್ಲಿ ಸಾಮಾನ್ಯ ವ್ಯತ್ಯಾಸ Dಯನ್ನು ನಾವು ಕಂಡ್ಕೋಬೇಕು ಅಂತಂದರೆ ಈ ಸಮಾಂತರ ಶ್ರೇಣಿಯಲ್ಲಿನ ಯಾವುದೇ 2 ಪದಗಳ ನಡುವಿನ ವ್ಯತ್ಯಾಸ ನಾವು ಈ ರೀತಿಯಾಗಿ ಕಂಡ್ಕೋಬಹುದು. ಮುಂದಿನ ಪದವನ್ನು ಹಿಂದಿನ ಪದದಲ್ಲಿ ಕಳೆಯೋದರಿಂದ. ಹೀಗೆ ನಾವು A2 - A1 = A3 - A2 ಸೋ ಆನ್ ಅಪ್ ಟು AN + 1 - AN D ಆಗಿರುತ್ತದೆ ಎಂಬುದನ್ನು ಸಹ ನಾವಿಲ್ಲಿ ಕಂಡ್ಕೋಬಹುದು. ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರ್ತದಪ್ಪ ಅಂತ ಹೇಳಿದರೆ A + D, A + 2D, A + 3D ಹೀಗೆ ನಾವು ಈ ಒಂದು ರೂಪವನ್ನು ಬರಿತಾ ಹೋಗ್ತೀವಿ. ಇಲ್ಲಿ ಸಾಮಾನ್ಯ ರೂಪವನ್ನು ಗಮನಿಸಿ ಮಕ್ಕಳೇ. ಮೊದಲನೇ ಪದ ಇಲ್ಲಿ A, ಇಲ್ಲಿ
ಮೊದಲನೇ ಪದವನ್ನು ಹೊರತುಪಡಿಸಿ ಅಂಥೇಳಿ ನಾವು ವಾಕ್ಯದಾಗ ಏನು ಹೇಳ್ತೀವಿ, ಅದೇ ಮುಂದಿನ ಪದದಲ್ಲಿ ಡಿ ಆ್ಯಡ್ ಆಗುತ್ತೆ, ಎ ಪ್ಲಸ್ ಡಿ. ಅದರ ಮುಂದಿನ ಪದದಲ್ಲಿ ಎ ಪ್ಲಸ್ 2D, ಅದರ ಮುಂದಿನ ಪದದಲ್ಲಿ ಎ ಪ್ಲಸ್ 3D. ಹೀಗೆ ನಾವು ಈ ಒಂದು ಸಾಮಾನ್ಯ ರೂಪವನ್ನು ಬರಿತಾ ಹೋಗ್ತೀವಿ. ಇನ್ನೊಮ್ಮೆ ಇದನ್ನು ಮನನ ಮಾಡಿಕೊಳ್ಳಿ ಮಕ್ಕಳೇ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D. ಹೀಗೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರಿತಾ ಹೋಗ್ತೀವಿ. ಇನ್ನು ಸಮಾಂತರ ಶ್ರೇಣಿಗಳಲ್ಲಿ 2 ವಿಧಗಳು ಬರ್ತಾವು, ಪರಿಮಿತ ಶ್ರೇಣಿ ಮತ್ತು ಅಪರಿಮಿತ ಶ್ರೇಣಿ ಅಂಥೇಳಿ. ಪರಿಮಿತ ಶ್ರೇಣಿ ಅಂದರೆ ನಿರ್ದಿಷ್ಟ ಸಂಖ್ಯೆಗಳ ಪದಗಳನ್ನು ಹೊಂದಿರುವಂತಹ, ಅಂದರೆ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಒಂದು ಕೊನೆಯ ಪದ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅದಕ್ಕೆ ನಾವು ಪರಿಮಿತ ಅಂದರೆ ನಮಗೆ ಎಣಿಸಲು ಬರುವಂತಹ ಪದಗಳನ್ನು ಹೊಂದಿರುವಂತಹ ಒಂದು ಶ್ರೇಣಿ ಅಂತ ಹೇಳ್ಬೋದು. ಉದಾಹರಣೆಗಾಗಿ ಇಲ್ಲಿ 8, 10, 12, 14, 16, 18 ಇಲ್ಲಿರುವಂತಹ ಪದಗಳನ್ನು ನಾವು ಕೌಂಟ್ ಮಾಡಬಹುದು ಮತ್ತು ಇಲ್ಲಿರುವಂತಹ ಪದಗಳು 6 ಇವೆ. ಹೀಗಾಗಿ ಇದು ಒಂದು ಪರಿಮಿತ ಶ್ರೇಣಿ ಅಂಥೇಳಿ ನಾವು ಹೇಳಬಹುದು. ನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಹೊಂದಿರುವಂತಹ ಶ್ರೇಣಿ ಇದಾಗಿದೆ. ಅದೇ ರೀತಿಯಾಗಿ ಇನ್ನೊಂದನ್ನು ಅಪರಿಮಿತ ಸಮಾಂತರ ಶ್ರೇಣಿ. ಇಲ್ಲಿ ಅಪರಿಮಿತ ಅಥವಾ ಅನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಹೊಂದಿರುವಂತಹ, ಅಂದರೆ ಇಲ್ಲಿ ಕೊನೆಯ ಪದ ಇರುವುದಿಲ್ಲ. ಹಾಗಾಗಿ ಅಂತಹ ಶ್ರೇಣಿಗಳನ್ನು ನಾವು ಅಪರಿಮಿತ ಶ್ರೇಣಿ ಅಂತ ಹೇಳಿ ಕರಿತೀವಿ. ಉದಾಹರಣೆಯಾಗಿ 6, 9, 12, 15 ಹೀಗೆ ಈ ಒಂದು ಸಂಖ್ಯೆ ಪದಗಳು ಮುಂದುವರಿತಾ ಹೋಗ್ತದೆ. ಹೀಗಾಗಿ ಇಲ್ಲಿ ಕೊನೆಯ ಪದ ಎಂಬುದು ಇರುವುದಿಲ್ಲ. ಹಾಗಾಗಿ ಈ ಒಂದು ಉದಾಹರಣೆ ಅಪರಿಮಿತ ಸಮಾಂತರ ಶ್ರೇಣಿಗೆ ಉದಾಹರಣೆಯಾಗುತ್ತದೆ.